ಅಲ್ಲ ಆ ಪೂಜೆಗೆ ಏನೇನು ಬೇಕೆಲ್ಲ ನೋಡ್ರಿ ನಾಳೆಲ್ಲ ನೀವು ಹಿಂಗೆ ತಯಾರು ಮಾಡ್ಕೊಂಡು ಬಂದ್ಬಿಡ್ರಿ. ಈಗ ನಾನು ರೊಕ್ಕ ಕೊಟ್ಟಿದ್ದ ಇಟ್ಕೊಂಡಿರಲ್ಲ. ಏನು ತಲೆ ಕೆಡಿಸ್ಕೋಬೇಡಮ್ಮ. ಏನು ಪೂರ್ತಿ ದುಡ್ಡನ್ನ ಇಟ್ಕೊಂಡು ಈಗ ಹೋಗಿ ಏನೇನು ಬೇಕು ಪೂಜೆಗೆ ಎಲ್ಲ ಸಂತಿ ಸಾಮಾನು ತಗೊಂಡು ಬಂದು ನಾಳೆ ಮಾಡುವಂಥ ಹೋಮದಿಂದ ನಿನ್ನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೇತ ಬಾಧೆಯು ನಿವಾರಣೆ ಆಗಿ ಬೇಕಾದ್ರೆ ನೋಡು ನಿಮ್ಮ ಮನೆ ಹೆಂಗೆ ಅಭಿವೃದ್ಧಿ ಆಗ್ತದೆ. ಆಮೇಲೆ ಈಗ ಏನೇ ಕಷ್ಟ ಕಾರ್ಪಣ್ಯಗಳು ಇರಲಿ ಎಲ್ಲ ಬಗೆಹರಿದು ಹೋಗ್ತದೆ. ಮಾಡಿರೋಂಥ ಅಡುಗೆಗಳು 2 ದಿನ ಇಟ್ಟರು ಕೆಡೋದಿಲ್ಲ. ಮನೆಯೊಳಗೆ ಮನುಷ್ಯರ ಮನಸ್ಸು ನೆಮ್ಮದಿಯಾಗಿರ್ತದೆ. ಎಲ್ಲ ಹಿರಿಯರು ಹೇಳ್ದಂಗೆ ಕೇಳ್ಕೊಂಡು ಹೋಗುವಂಥ ಬುದ್ಧಿ ಬರ್ತದೆ. ನಿಮ್ಮ ಮಗಳು ಫಸ್ಟ್ ರ್ಯಾಂಕಲ್ಲಿ ತೆಗಿತಾಳೆ, ಬೇಕಾದ್ರೆ ನೋಡ್ತಾ ಇರ್ರಿ. ಈ ಒಂದು ಪೂಜೆ ಆದಮೇಲೆ ನಿಮ್ಮ ಮನೆ ಏಳಿಗೆನ ನೀವೇ ತಡೆಯೋಕ್ಕಾಗಲ್ಲ. ಏನಂತೀರಿ? ಅಷ್ಟೊಂದಾದ್ರೆ ಪುಣ್ಯ ಬರ್ತೈತ್ರಿ. ಒಟ್ಟು ಈ ಮನಿ ಒಳಗೆ ಒಂದು ನೆಮ್ಮದಿ ಒಂದು ನೆಲೆಸ್ಬೇಕು ನೋಡ್ರಿ ಪಾತಾಗ. ಏನು ಚಿಂತೆ ಮಾಡಬೇಡಿ, ನನಗೆ ಹೇಳಿದಿರಲ್ಲ, ನಾನು ಇದೇ ಥರ ಎಷ್ಟೋ ಮನೆಗಳನ್ನು ಉದ್ಧಾರ ಮಾಡಿದ್ದೀನಿ. ನಿಮ್ಮ ಮನೆಗಳನ್ನು ಅಷ್ಟೇ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ನಾನು ಹೇಳಿದಾಗೆ ಒಂದಿಷ್ಟು ನಿಂಬೆಹಣ್ಣನ್ನ ಮಂತ್ರಿಸಿ ಕೊಡ್ತೀನಿ. ಅವನ್ನ ನೀವೇನು ಮಾಡ್ರಿ, ಕೆಲವೊಂದು ಮೂಲೆಗಳಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಯಾವುದೇ ಒಂದು ಪ್ರೇತ ಬಾಧೆ ಕಾಡೋದಿಲ್ಲ. ಅಷ್ಟೇ ನಾ ಹೇಳೋದು. ಇದಾದ ಮೇಲೆ ಒಳ್ಳೇದಾಗ್ತದೆ. ನಾನು ಇನ್ನು ಬರ್ತೀನಿ. ಓ, ಪೂಜೆಗೆಲ್ಲ ಜೋರು ತಯಾರಿ ನಡೆದೈತಿ. ಆ ಮನೆ ಯಜಮಾನ್ರ ಅಭಿವೃದ್ಧಿಗೋಸ್ಕರ ಮನೆ ಹೆಣ್ಣು ಮಕ್ಕಳು ತಾನೇ ಕಷ್ಟಪಡಬೇಕು. ಅವ್ರು ಹೇಳ್ತಕ್ಕಂಥ ಪೂಜೆನ ನಾನು ಮಾಡ್ತಾ ಇದ್ದೀನಿ. ಈಗ ಈ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ದೋಷಗಳು ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವಂಗೆ ನಾನು ಮಾಡ್ತೀನಿ. ಬೇಕಾದ್ರೆ ನೋಡ್ತೀರಿ. ಆಮೇಲೆ ನೀವು ತಿಂಗಳಿಗೆ 1 ಸಲ, ತಿಂಗಳಿಗೆ 2 ಸಲ ಆದರೂ ಅಥವಾ ವರ್ಷಕ್ಕೆ 1 ಸಲ ಆದರೂ ಪೂಜೆಯನ್ನು ಮಾಡಿಸ್ಲೇಬೇಕು. ಆ ರೀತಿ ಮಾಡಿಸಿದ್ದೆ ಆದರೆ ನಿಮ್ಮ ಮನೆ ಏಳಿಗೆ ಆಗ್ತದೆ. ಈಗ ನಾನು ಪೂಜೆ ಮಾಡಿದ ಮೇಲೆ ನಿಮ್ಮ ಮನೆಯ ಅಭಿವೃದ್ಧಿ ಬಹಳ ಬಹಳ ಆಗ್ತದೆ. ನಿಮಗಿರ್ತಕ್ಕಂಥ ಎಲ್ಲ ಸಾಲಗಳ ಬಗೆಹರಿದು ನೀವು ನೋಡಿ ಒಂದು ಉನ್ನತ ಸ್ಥಾನಕ್ಕೆ ಏರುವುದು ಖಚಿತ. ಈಗ ನಾಳೆ ಪೂಜೆ ಮಾಡಿದ್ರೆ ಅಂದ್ರೆ ನಮ್ಗೆ ನಾಡದ ಲಾಟ್ರಿ ಹೊಡೆದ ಬಿಡ್ತೈತೇನ್ರಿ? 6 ತಿಂಗಳು ಎಲ್ಲ ಒಳ್ಳೇದಾಕೈತಿ. ಪೂಜೆ ಮಾಡಿದ ತಕ್ಷಣ ಅಂದ್ರೆ ಅದು ಹೆಂಗಾಕೈತಿ? ಓ, ಹಿಂಗ ಒಟ್ಟು 6 ತಿಂಗಳು ತಡಿಬೇಕನ್ರಿ ನಾವು. ಅಷ್ಟೇ ಅಲ್ಲಮ್ಮ, ನಾನ್ ನಿಮ್ಗೆ ಹೇಳಿದ್ನಲ್ಲ ನಿಮ್ದು ಆಗ್ನೇಯ ದಿಕ್ಕು ಬೆಳೆದಿದೆ ಅಂತ. ಆಗ್ನೇಯ ದಿಕ್ಕು ಬೆಳೆದ್ಮೇಲೆ ಅಲ್ಲಿ ಒಳ್ಳೇದಾಗುದಿಲ್ಲ ಅಂತ ಹೇಳಿದ್ನಲ್ಲ. ಆಗ್ನೇಯ ದಿಕ್ಕು ಬೆಳೆದಿದ್ದಕ್ಕೆ ನಾನು ಏನು ಪರಿಹಾರ ಹೇಳಿದ್ದೆ ಅಂತ ನೆನಪೈತಲ್ಲ, ಅದನ್ನ ನೀವು ಮಾಡಿಸ್ತಾ ಇದ್ದೀರಾ? ಸಾಮ್ಗಳ ಹೇಳೇನಿ. ಇದು ಈ ಕಡೆ ಈಶಾನ್ಯ ದಿಕ್ಕಿಗೆ ಒಂದು ಮನೆಯಿಂದ ಒಂದು ಗೋಡಿ ಕಟ್ಸಕ್ ಹೇಳೇನಿ. ಒಳ್ಳೇದಾಯ್ತು. ಆಗ್ನೇಯ ದಿಕ್ಕು ಬೆಳೆದಿದ್ದಕ್ಕೆ ನಾವು ಈಶಾನ್ಯ ದಿಕ್ಕಿಂದ ಒಂದು ಗೋಡೆ ಕಟ್ಟಿಸೋದ್ರಿಂದ ಎಲ್ಲ ನಿವಾರಣೆ ಆಗ್ತದೆ. ಆಮೇಲೆ ನಿಮ್ಮ ಮನೆಯಲ್ಲಿ ನಾನು ನಿನ್ನೆ ನೋಡಿದ ಪ್ರಕಾರ ನೋಡಮ್ಮ, ನೀವು ಆಗ್ನೇಯ ದಿಕ್ಕಿನಲ್ಲಿ ಉಪ್ಪು ಮತ್ತೆ ಎಣ್ಣೆ ಮತ್ತೆ ತುಪ್ಪ ಮತ್ತೆ ಈ ಖಾರ ಇವುಗಳನ್ನ ಇಟ್ಟಿದ್ದೀರಿ. ಹುಳಿ ಇವೆಲ್ಲ ಇಡಬಾರ್ದು. ಇವನ್ನೆಲ್ಲ ನೀವು ಏನ್ ಮಾಡ್ರಿ, ಪೂರ್ವ ಮತ್ತು ಆಗ್ನೇಯ ನಡುವೆ ಇರುವಂತ ಈ ಕಡೆ ದಿಕ್ಕಿಗೆ ಅಂದ್ರೆ ನಿಮ್ಮ ಒಲೆ ಐತಲ್ಲ, ಒಲೆಯ ಬಲಭಾಗ ಬಿಟ್ಟು ಎಡಭಾಗಕ್ಕಿಡ್ರಿ. ಬಲಭಾಗಕ್ಕಿಡೋದ್ರಿಂದ ಈಗ ಆಗ್ನೇಯ ದಿಕ್ಕಿನಲ್ಲಿ ಬೆಂಕಿ ಉರಿತಾ ಇರ್ತದೆ. ಅಲ್ಲಿ ನೀವು ತುಪ್ಪ ಎಣ್ಣೆ ಉಪ್ಪು ಖಾರ ಇಡೋದ್ರಿಂದ ದ್ವೇಷಗಳು ಅವಕ್ಕೆ ಉರಿಯ ಬೆಂಕಿಗೆ ತುಪ್ಪ ಸುರುವುದಂಗೆ ಅಂತಾರಲ್ಲ, ಹಂಗೆ ಮತ್ತೊಟ್ಟು ಮನೆಯಲ್ಲಿ ಜಗಳ ಆಗಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಡಬಾರ್ದು. ಅದಕ್ಕೆ ಅದನ್ನ ನೀವು ಈ ಕಡೆ ಇಡ್ರಿ. ಆಮೇಲೆ ವಾಯುವ್ಯ ದಿಕ್ಕಿನಲ್ಲಿ ಮೊದಲು ತಿಜುರಿ ಇಡ್ರಿ. ಅಲ್ಲಿ ಏನೇ ಇಟ್ರು ಡಬಲ್ ಆಗ್ತದೆ. ವಾಯುವ್ಯ ದಿಕ್ಕಿನಲ್ಲಿ ಏನೇ ಇಟ್ರು ಡಬಲ್ ಆಕೈತಿ. ಅದಕ್ಕೆ ತಿಜುರಿನ ತಗೊಂಡೋಗಿ ಮೊದಲು ವಾಯುವ್ಯ ದಿಕ್ಕಿನಾಗ ಇಡ್ರಿ. ವಾಯುವ್ಯ ದಿಕ್ಕಿನಾಗ ಈಗ ಏನಿಟ್ಟಿರಿ? ವಾಯು ದಿಕ್ಕು ಅಲ್ಲೇ ಅದೇ ಈ ಕಡೆ ಟಿಜರಿಂದ ಆ ಕಡೆ ಮೂಲೆ ಐತಲ್ಲ, ಅದಾವದಲ್ರಿ, ಅಲ್ಲೇ ಹೊಲದ್ದು ಕೊಡಲಿ ಸಲಿಕಿ ಅವನ್ನೆಲ್ಲ ಇಟ್ಟೈತಿ. ಹಿತ್ತಲಾಗ ಇಡ್ಬೇಕಂದೆ ನಮ್ಮೂರ ಕಾಟ ಭಾಳ ಅಲ್ರಿ, ಹಂಗಾಗಿ ಅಲ್ಲಿ ಇಡೋದು ಬೇಡ ಅಂತೇಳಿ ಇಲ್ಲಿ ಇಟ್ಟೇನೆ ಅಷ್ಟೇ. ವಾಯು ದಿಕ್ಕಿನಾಗ ಇಟ್ಟೇನ್ರಿ. ನಾನ್ ನೋಡ್ದೆ, ಅದಕ್ಕೆ ಹೇಳ್ತಾ ಇರೋದು. ಸಲಿಕಿ ಎಷ್ಟದ ನಿಮ್ಮ ಮನ್ಯಾಗ? 4 ಅದಾವು. ಒಂದಿತ್ತು, ಆಮೇಲೆ ಇನ್ನೊಂದು ತಗೊಂಬಂತು. ಮತ್ತೊಂದು ಅದು ಹಿಂಗ್ ಸಿಕ್ಕಿದ್ದು ತಂದಿದ್ದು ಏನೋ ಸುದ್ದೆಪ್ಪ. ಒಟ್ಟು ನಮ್ಮ ಮನೆ ಒಂದು 4 ಆಗ್ಯಾವ್ರಿ. ನಾನು ಹೇಳಿದ್ದಲ್ಲಿಗೆ ನಿಜ ಆಯ್ತಲ್ಲ. 4 ಆದವು. ಹೆಚ್ಚಿಗೆ ಆಗ್ತೈತಿ. ಅದಕ್ಕೆ ಅಲ್ಲಿ ತಿಜುರಿ ಇಡ್ರಿ. ಈ ಮಚ್ಚು ಕೊಡ್ಲು ಇವೆಲ್ಲ ಇಡೋದ್ರಿಂದ ನೀವೇನಕ್ಕೈತಿ, ಕೊಡ್ಲು ಇಡೋದ್ರಿಂದ ಮನೆಗಳಲ್ಲಿ ಜಗಳ ಉಂಟಾಗಿ ಎಲ್ಲ ಪೂರ್ತಿ ಸರ್ವನಾಶ ಆಗ್ತದೆ. ಅದಕ್ಕೆ ಹೇಳ್ತೀನಲ್ಲ ನಾನು, ಇವು ಯಾವ ಜಗಳ ಜೂಟು ಏನು ಆಗಬಾರ್ದು ಅಂತಂದ್ರೆ ಮನೆಯಲ್ಲಿ ಅಲ್ಲಿ ತಿಜುರಿ ಇಡ್ರಿ. ತಿಜುರಿ ಒಳಗೆ ಮತ್ತೆ ಆಸ್ತಿ ಪತ್ರ ಏನಾರ ಇದ್ರೆ ಇಡ್ರಿ, ಡಬಲ್ ಆಕೈತಿ. ಬಂಗಾರ ಏನಾರ ಇದ್ರೆ ಇಡ್ರಿ, ಡಬಲ್ ಆಕೈತಿ. ಮತ್ತೆ ಅಲ್ಲಿ ಅಡಮಾನ ಇಟ್ಟಿರುವಂತ ಯಾವುದೇ ಬಿಲ್ಗಳನ್ನ, ಅಡಮಾನ ಇಟ್ಟಿರುವಂತದ್ದು ಏನಾನ ಇಡಬೇಡ್ರಿ, ಅದು ಡಬಲ್ ಆಕೈತಿ. ಮತ್ತೆ ಅದಕ್ಕೆ ಹೇಳ್ತೀನಿ, ತಿಜುರಿ ಇಡ್ರಿ. ಹಿಂಗೆ ಸುಮಾರು ದಿಕ್ಕುಗಳನ್ನ ಬದಲಾಯಿಸೋದೈತಿ. ಕೆಲವೊಂದು ಬಣ್ಣ ಹೊಡ್ಸೋದೈತಿ, ಕೆಲವೊಂದು ಬಣ್ಣ ತಗ್ಸೋದೈತಿ. ಇವ್ನು ಮಾಡ್ತೀರಾ? ಈ ಮನಿ ಎಳಗಿಗೆ ಏನಾದ್ರೂ ಮಾಡ್ತೇನೆ ನೋಡ್ರಿ. ಆಗ್ಲಮ್ಮ, ಆಗ್ಲಿ. ನಾನು ಹೇಳ್ದಂಗೆಲ್ಲ ಮಾಡಿ ಮುಗಿಸ್ರಿ, ಎಲ್ಲ ಒಳ್ಳೇದಾಕೈತಿ. ನಾನಿನ್ನು ಬರ್ತೀನಿ. ಸ್ವಾಮಿಗಳೇ, ನಮ್ಗೆ ಯಾ ಪೂಜೆ ಬೇಡ್ರಿ, ಏನು ಬೇಡ. ನಮ್ಗೆ ಆಕಿ ಏನ್ ರೊಕ್ಕ ಕೊಟ್ಟಾಳನ್ರಿ ನಿಮ್ ಕೈಯಾಗ? ಕೊಡ್ರಿಲ್ಲ, ರೊಕ್ಕ ಕೊಡ್ರಿ. ನಮ್ಗೆ ಯಾ ಪೂಜೆ ಬೇಡ, ಏನು ಬೇಡ. ಏನ್ರಿ ಸುಮ್ನಿರಿ, ಪೂಜೆ ಮಾಡಿಸ್ಲಿ. ಯೋ ದೇವ್ರ, ಮನಿ ಒಳ್ಳೇದಾಗದ ಇಷ್ಟ ಇಲ್ಲ ನಂಗ್ರಿ ನಿಮ್ಗೆ. ಸುಮ್ನೆ ನೀವು ರೊಕ್ಕ ಪಕ್ಕ ಒಳಗೆ ಕೇಳಕೋಬೇಡ್ರಿ ನೋಡ್ರಿ. ಮತ್ತೆ ನಾ ಈಗ ಹೇಳಕತ್ತೇನೆ, ನೀವು ರೊಕ್ಕ ಪಕ್ಕ ಒಳಗೆ ಕೇಳಿದ್ರೆ ಮತ್ತೆ ನಾ ಸುಮ್ಮನೆ ಇರಂಗಿಲ್ಲ. ಏನೋ ಮನಿಗೆ ಒಂದು ಒಳ್ಳೇದಾಗ್ಲ ಅಂತ ಮಾಡಿಸ್ತಾ ಇರ್ತೇನೆ. ಸಾಂಗುಳ ನೀವು ಹೋರಿ, ಅವ್ರಿಗೆ ಹಂಗೆ ಇದ್ರೊಳಗೆಲ್ಲ ನಂಬಿಕೆ ಇಲ್ಲ. ಆದ್ರೆ ನನಗೆ ನಂಬಿಕೆ ಐತಿ ಇದ್ರ ಬಗ್ಗೆ. ನಾ ಮಾಡ್ತೇನೆ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಹೋಗ್ರಿ, ನೀವು ತಗೊಂಬರ್ರಿ ಎಲ್ಲದನ್ನ. ನೋಡಪ್ಪ, ದೇವ್ರ ಮೇಲೆ ನಂಬಿಕೆ ಇಡು. ದೇವ್ರ ಮೇಲೆ ನಂಬಿಕೆ ಇಟ್ರೆ ದೇವ್ರು ನಿನ್ನ ಕೈ ಯಾವತ್ತೂ ಬಿಡೋದಿಲ್ಲ.
ನಿಮ್ಮ ಮನ್ಯಾಗ ನವಗ್ರಹದ ಶಾಂತಿ ಮಾಡಿಸ್ಬೇಕು. ಈ ಪೂಜೆ ಜೊತೆಗೆ ಅದು ಆಕೈತಿ. ಯಾಕಂದ್ರ ಅಲ್ಲಿ ಕಾಡಾಟ ಭಾಳ ಐತಿ, ಮನಿ ಒಳಗ ಉಷ್ಣತೆ ಹೆಚ್ಚಾಗೈತಿ. ನಾನು ಒಳಗೆ ಬರ್ತಿದ್ದಂಗ ನನ್ನನ್ನ ನೀವು ಮನುಷ್ಯರಲ್ದೆ ಪ್ರೇತಗಳು ಸ್ವಾಗತ ಮಾಡ್ತಾ ಅದಾವು. ಅದಕ್ಕ ಪೂಜೆ ಮಾಡಿಸ್ಬೇಕು. ನೀವು ಹೋರಿ ತೊಂಬರ್ರಿ ಸುಮ್ನಿರ್ರಿ. ಈ ಕಳ್ಳ ಸ್ವಾಮೀಜಿ ಮಾತು ಕೇಳ್ಕೊಂಡು ನೀನ್ ಇಷ್ಟ ಹರಡಕತ್ತಿ. ಅದನ್ನ ಹೊಡಿ, ಇದನ್ನ ಕಟ್ಟು, ಇದನ್ನ ಬಣ್ಣ ಬಳಿ, ಆ ಬಣ್ಣ ಬಳಿ. ಬಣ್ಣ ಏನ್ ಮಾಡ್ತಾವು ಮನ್ಯಾನ ಮನಸ್ಸು ಬರಬ್ರಿ ಇಲ್ಲ. ಬಣ್ಣ ಏನ್ ಮಾಡ್ತಾವು ಇಲ್ಲೋಡ. ನೀ ಹೇಳ್ತಾ ಅದನ್ನ ಕೇಳ. ಈ ನಮ್ನಿ ನಂಬಿ ನೀನು ಏನ್ ಮಾಡ್ತೀಯ ದೇವ್ರಿಗೆ ಗೊತ್ತ. ಹೌದು ತಡಿ, ಅವಂಗೆ ಎಷ್ಟು ರೊಕ್ಕ ಕೊಟ್ಟಿ? ಬಾಳ ಕೊಟ್ಟಿಲ್ರಿ, ಬರೇ ಒಂದ್ 15,000 ಕೊಟ್ಟಿನಿ. ಬರೇ 15,000 ಕೊಟ್ಟಿ? ನಿನ್ನವನ ಇದೆಲ್ಲ ಪ್ರೇತ ಬಾಧೆ. ನೀನ್ ಏನ್ತಿ ನಿನ್ ಮೈಯಾಗ ಹೊಕ್ಕೊಂಡು ಅದ್ಯಾಕ ಹಚ್ಚಾಳನ್ನ ಕೊಲ್ತಾರ ಯವ್ವ. ನಿನ್ನವನ್ ಮುಚ್ತಿಲ್ಲ ಬಾಯಿ. ಪ್ರೇತ ಬಾಧೆ ಅಂತ ನೀನ ಒಂದ್ ದೊಡ್ಡ ಪ್ರೇತಾತ್ಮ ಇದ್ದಂಗ ನಮ್ಮ ಮನಿ ಒಳಗ. ನಿಂದ ಬಾಧನ ಸಾಕಾಗೈತಿ. ಮತ್ತೆ ಯಾವ್ದು ಬರ್ಬೇಕು? ಹೊಳ್ಳ ಬಳ್ಳ ಅದ ನಮ್ಮ ಮಾತು ಅಂದೆ ಅಂದ್ರೆ ಜಾಡಿಸಿ ಬಾಯಿಗೆ ಓದಿದ್ದೀನಿ. ಮತ್ತೆ ಹಂಗಲ್ಲ ಮತ್ತ ನಿನ್ನ ದುರ್ಗ ವಾಯ್ಲಿ. ಎಲ್ಲಿದ್ ಬಂತ ರೊಕ್ಕ? ಸುಮಾರು ರೊಕ್ಕ ಇದ್ದಂಗ ಐತಿ ನಿನ್ ಕಡೆ. ಇನ್ನು ಗಾಡಿ ಕಟ್ಟಿಸ್ತಾನಿ, ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅನ್ನಕತ್ತಿದ್ದಿಲ್ಲ. ಎಲ್ಲಿದ್ ಬಂತ ರೊಕ್ಕ? ಬಾಯಿ ಬಿಡ್ತೀಯೋ ಏನೋ ಕುತ್ತಿಗೆ ಇಚ್ಚಗಲೇ ನಿಂದ ಇವತ್ತ. ರೇ ನಮ್ ತಮ್ಮ ಕಟ್ಟಿದ್ರೆ ಬ್ಯಾರೆ ರೊಕ್ಕಿಲ್ಲ. ನಮ್ ತಮ್ಮನ ಕಡೆ ಇಸ್ಕೊಂಡಿದ್ದೆ. ಇನ್ನು ರೊಕ್ಕ ಕಡದಿತ್ತ. ಆ ರೊಕ್ಕದ ಸುಳ್ಳು ಬಗಳ್ತಿ. ಸುಳ್ಳು ನಾ ಎಂತಕ್ಕೆ ನನ್ನ ಬಾಯಿಗೆ ಬರ್ತಾವ ಈಗ ಮತ್ತ. ನಿನ್ನ ಮತ್ತ ಬಾಯ್ ಬಿಡು. ಎಲ್ಲಿದ್ ಬಂತ ರೊಕ್ಕ? ನಿಮ್ಮ ತಮ್ಮನ ಓಡೇಗ ಯಾವ್ದ ಕಾಲಾಗೈತಿ, ಅವನ ಕಡೆಯಿಂದ ಬರ್ಬೇಕಾದ. ಇನ್ನು ಜಯಕ್ಕ ರೊಕ್ಕ ಬಂದಿಲ್ಲ. ಅವ್ರಿಗೇನ ಮೊನ್ನೆ 5,000 ಕೊಟ್ಟು ಬಾಯಿ ಮುಚ್ಚಿಸಿ ಉಳ್ದಿದ್ ರೊಕ್ಕ ಹೆಂಗ ವೆಂದಿಸ್ತಿ? ಎಲ್ಲಿದ ತಂದು ಕೊಡ್ತಿ? ನಾನು ಏನ್ ಸಾಲ್ಗಾರ ಮಾಡಿ ಏನ್ ಮಾಡ್ಬೇಕಂತ ಮಾಡಿ ನೀನು? ನಿಂದ ಟೆನ್ಷನ್ಗೆ ಅರ್ಧ ನನಗೆ ಯಾವಾಗ ಹಾರ್ಟ್ ಆಗಿ ಸಾಯ್ತೇನೋ ಗೊತ್ತಿಲ್ಲ. ನಾನು ಮನ್ಯಾಗ ನೆಮ್ಮದಿ ಅನ್ನೋದು ನಿನ್ನಿಂದ ಸಿಗ್ತಾಯ್ತಂತ ಮಾಡಿಯ. ಮನ್ಯಾಗ ಕಿರಿ ಹೆಚ್ಚಾಗೈತ್ ನನಗ. ನಿನ್ ಯಾರ ಮಾತು ಕೇಳ್ತಿ ಹೇಳ ನೀನು? ಬೇಕಾಗಿತ್ತ ಇದು ಪೂಜೆ ಪುನಸ್ಕಾರ ನಿನ್ಗಿದೆಲ್ಲ? ಮರ್ಯಾದಿಂದ ಹೋಗಿ ರೊಕ್ಕ ಇಸ್ಕೊಂಡು ಯಾವ ಪೂಜೆ ಬೇಡ, ಏನು ಬೇಡ, ಮಾಡಿಸ್ಬೇಡ. ನನಗೆ ಗೊತ್ತಾತ ಯವ್ವ. ಇದು ನನ್ನ ಗಂಡ ಅಲ್ಲ ಹೇಳಾಕತ್ತಿರೋದು. ರೀ ದೇವ್ರಿ ಅದು. ಪೂಜೆ ಮಾಡಿಸಿದ್ರೆ ಅದಕ್ಕೆ ಸಮಾಧಾನ ಆಗಲ್ಲ. ಪೂಜೆ ಮಾಡಿಸ್ತೇನೆ ಅಂದ್ರೆ ಅದಕ್ಕೆ ಹೆದಕ್ ಬರ್ತತಲ್ಲ. ಅದಕ್ಕೆ ದೆವ್ವ ಮಾಡ್ಸಾಕತ್ತೈತ್ರಿ ಇದನ್ನ. ದೆವ್ವ ಪೂಜೆ ಬೇಡ ಅಂತ ನಿನ್ನ ಮೂಲಕ ಹೇಳ್ಸಾಕತ್ತೈತಿ ಯವ್ವ. ನಾ ಏನು ಮಾಡ್ಲೆ ಯವ್ವ? ನನ್ನ ಗಂಡನ ಮೈಯಾಗ ಒಕ್ಕೊಂಡತ್ತಲ್ಲ ಯವ್ವ. ಇಲ್ಲ ದೆವ್ವ, ನಾ ಪೂಜೆ ಮಾಡಿಸೇ ತೀರ್ತಾನೆ ನೋಡ್ತಿರ. ನನಗೆ ಪೂಜೆ ಮಾಡಿಸ್ಬೇಡ ಅಂತೀಯನ? ನನ್ನ ಗಂಡನ ಮೈಯಾಗ ಹೊಕ್ಕೊಂಡಿಯಲ್ಲ, ನಿನ್ನ ಓಡಿಸ್ತೇನೆ ನೋಡ್ತಾ ಇರು. ನನ್ನ ಗಂಡನ ಮೈಯಾಗ ಸೇರ್ಕೊಂಡ್ಬಿಟ್ರೆ ನಿನ್ನ ಬಿಟ್ಬಿಡ್ತೇನೆ. ನೀ ಯಾವ ಊರು ಬೆಂಡ್ಲಿ ಅಂತ ನನಗೆ ಗೊತ್ತು. ನೀನು ಆ ಗಿರ್ಜಿಯರ ಓದಲ್ಲ, ನನಗೆ ಗೊತ್ತೈತಿ. ನನ್ನ ಜಲಮ ತಿನ್ನಾಕ ಬಂದಿ ನೀನು. ನಿನಗೆ ಹೆಣ ಚಂದ ಆಗಲಿ, ನಿನಗೆ ಹೆಣ ಎತ್ತಲಿ, ನಿನ್ನ ಪ್ರೇತಕ್ಕೆ ನಿನಗೆ ಯಾಕತ್ತೆ ನಾನು ನೋಡು. ನಿನ್ನ ನರಕಕ್ಕೆ ಹೋಗು. ನೀನು ಅಂತರ್ಪಿಚಾಜಿಗೆ ಯಾಕತ್ತಿದಲ್ಲ. ತಡಿ, ನಿನಗೆ ಪೂಜೆ ಮಾಡಿಸಿ ನಿನ್ನ ನರಕಕ್ಕೆ ಕಳಿಸ್ತೇನೆ. ತಾಯಿನ ಮತ್ತೆ ನನ್ನ ಬಾಯಿಗೆ ಬರ್ತಾವ ನನಗೆ ಗೊತ್ತಾಗ. ಅಲ್ಲ ಮಾತಾಡಿದ್ರು ದೇವ್ ಅಂತಲ್ಲ ಮರ. ಇದ್ರ ತಲೆಯಾಗ ಹೊಕ್ಕ ಬಿಟ್ಟತಿ. ಈಗ ಏನ್ ಮಾಡಿದ್ರು ಉಪಯೋಗ ಇಲ್ಲ. ಅದೇನ ಪೂಜೆ ಮಾಡಿಸ್ತೇನೆ ಅಂತಾಳಲ್ಲ, ಮಾಡಿಸ್ಲಿ. ಅದು ಸಾಲ ಒಟ್ಟು ತಲೆ ಮ್ಯಾಗ ಹೊತ್ಕೊಲಿ. ಅದರಿಂದನೂ ಏನು ಉಪಯೋಗ ಆಗಲ್ಲ ಅಂತ ಕೀಗೆ ಗೊತ್ತಾಗ್ಲಿ. ಇಲ್ಲ ಅಂದ್ರೆ ಕಿ ಮಾತಾಡಿದ್ದಕ್ಕೆಲ್ಲ ಪ್ರೇತ ಬಾಧೆ, ಆ ಬಾಧೆ, ಈ ಬಾಧೆ ಅಂತ ನಿಂದಿರ್ತಾಳಕ್ಕಿ. ಬೇಡ. ಅದು ಕಾಯಿಲೆಗಾದ್ರೆ ಮದ್ದು ಇರ್ತತಿ. ಈ ಇದಕ್ಕೆ ಚಿಕಿತ್ಸೆ ಅದು ಅವ್ರವರೇ ಕಂಡಿಡ್ಕೋಬೇಕು. ಇರ್ಲಿ, ಆಕಿ ಇದು ತಲೆಯಾಗ ಏನೈತದ ಆಗೇ ಬಿಡ್ಲಿ. ಸುಮ್ಮನೆ ಮಾತಾಡೋದು ಬ್ಯಾಡೀಗ. ಇರ್ಲಿ ಮಾಡಿಸ್. ಅದು ಏನು ಪೂಜೆ ಮಾಡಿಸ್ತೇನೆ ಅಂದ್ಯಲ್ಲ, ಮಾಡಿಸ್ ನೋಡೋಣ. ಅದು ಎಷ್ಟರ ಮಟ್ಟಿಗೆ ಅದು ಏನು ಕಡ್ದು ಕಟ್ಟಿ ಹಾಕ್ತೀವ. ಆ ಪೂಜೆ ಆದ್ಮೇಲೆ ಅದು ಎಂತ ನಾವು ಸೌನೂರು ನಾವ ಬರಕೇವ ನೋಡೋಣಂತ. ಬಿಡ್ತು ನೋಡ್ರಿ ಈಗ ದೆವ್ವ. ಏನ್ರಿ ಆಗಲ್ಲಿ ಮೈಯಾಗ ದೆವ್ವ ಬಂದಿತ್ತು. ಅದು ಪೂಜೆ ಬೇಡ ಅಂತ ಚೀರಾಕತ್ ಬಿಟ್ಟಿತ್ತು. ಈಗ ಬಿಡ್ತು ಕಾಂತತಿ. ಅದಕ್ಕೆ ನೋಡು ಪೂಜೆ ಮಾಡಿಸ್ ಅನ್ನಕತ್ತೀರಿ. ನನಗೆ ಗೊತ್ತಾತ್ರಿ. ಅದಕ್ಕೆ ನೀವೇನು ಹೇಳಿದ್ರು ನಾ ಯಾಕೆ ತಲೆಯಾಗ ತಗೋಬಲ್ಲೆ. ಅದಕ್ಕೆ ಮತ್ತೆ ಹಬ್ಬ ಹೆಂಗ ಒಟ್ಟ ನಿಮ್ಮ ಮೈಯಾಗಿದ್ದಿದ್ದು ಒಂದು ದೆವ್ವ ಹೋತಲ್ಲ, ಅಷ್ಟೇ ಸಾಕು ನನಗೆ. ಅಯ್ಯೋ ದೇವ್ರೆ, ನಾನು ಅದು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತನ. ಅಮ್ಮ ದೇವ್ರೆ.